ಫ್ರೆಂಡ್ಸ್, ಎಲ್ಲರ ಮೊಬೈಲಲ್ಲಿ 90% ಜನದ ಮೊಬೈಲಲ್ಲಿ ವಾಟ್ಸಪ್ ಇದ್ದೇ ಇರ್ತದೆ. ಆ ವಾಟ್ಸಪ್ನಲ್ಲಿ ನೀವು ಎಮೋಜಿಗಳನ್ನು ಕಳಿಸ್ಬೇಕಾದ್ರೆ ಎಮೋಜಿನ ಕಳಿಸ್ತಾ ಇದ್ದೀನಿ ನೋಡಿ. ಈಗ ಇವು ಏನು ಮಾತನಾಡದೇ ಇರ್ತಕ್ಕಂಥ ಎಮೋಜಿಗಳು. ಅದೇ ಅಕಸ್ಮಾತ್ ಮಾತಾಡ್ತಕ್ಕಂಥ ಎಮೋಜಿಸ್ ಇದ್ದರೆ ಯಾವ ರೀತಿ ಇರುತ್ತಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದು ಯಾವ ರೀತಿ ಇರುತ್ತಂತ ತೋರಿಸ್ತೀನಿ ನೋಡಿ. I love you. Good morning. I like you. ನೋಡಿ, ಈ ಟೈಪಲ್ಲಿ ಮಾತನಾಡುವಂಥ Good night. ಮಾತನಾಡುವಂಥ ಎಮೋಜಿಗಳನ್ನು ಕಳಿಸೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಈಗ ಇದನ್ನು ಯಾವ ರೀತಿ ಕಳಿಸೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಿ. ಅದು ಡೌನ್ಲೋಡ್ ಆದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನೀವು ಫನ್ನಿ ಯಾವ ರೀತಿ ಬೇಕು ಆ ರೀತಿ ನೀವು ಎಲ್ಲ ಎಮೋಜಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ, ನೀವು ಅಂತ ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಹೋದರೆ ಇಲ್ಲಿ ನೋಡಿ, ನಿಮಗೆ ಯಾವ ರೀತಿ ಬೇಕು ಎಮೋಜಸ್ನ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ನಾವು ಒಂದು ಕಳಿಸಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಒಂದು ಗುಡ್ ಮಾರ್ನಿಂಗ್ ಅಂತ ಇದೆ. Good morning. ನೋಡಿ, ಇದನ್ನು ಕಳಿಸ್ಬೇಕಂದ್ರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ವಾಟ್ಸಪ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ವಾಟ್ಸಪ್ಗೆ ಹೋಗಿ ಸೆಂಡ್ ಅಂತ ಮಾಡಿ ನೋಡಿ, ಈ ಟೈಪಲ್ಲಿ ಸೆಂಡ್ ಆಗುತ್ತೆ. ಇದು ಅಮೇಜಿಂಗ್ ಆಗಿರ್ತಕ್ಕಂಥ ಟ್ರಿಕ್ಸು ನೋಡಿ. ಇದೇ ಟೈಪಲ್ಲಿ ನೀವು ಎಮೋಜಸ್ನ ಬೇರೆ ಬೇರೆ ಥರ ಎಮೋಜಸ್ ಇದ್ದಾವೆ. ಆ ಟೈಪಲ್ಲಿ ನೀವು ಕಳಿಸ್ತಾ ಹೋಗ್ಬೋದು. ಈ ಸಣ್ಣ ಟ್ರಿಕ್ಸ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.